ಬರೆದಿದ್ದಾರೆ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಚೈನಾ ಕಸ್ಟಮ್ಸ್ ಯುವರ್ ಮೇಲ್ ಹ್ಯಾಸ್ ಬೀನ್ ಎಕ್ಸಾಮೈನ್ಡ್ ಬೈ ಚೈನಾ ಕಸ್ಟಮ್ಸ್ ಅಂತ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊರಗಡೆ ಇವತ್ತು ಸ್ವಲ್ಪ ಮೋಡ ಇದೆ, ಅಂದರೆ ಏನು ಬಿಸಿಲಿನ ಧಗೆ ಇತ್ತು ಅದು ಸ್ವಲ್ಪ ಕಡಿಮೆ ಆಗುತ್ತೆ ಮೋಡ ಇರೋದ್ರಿಂದ, ಸೂರ್ಯ ಕವರ್ ಆಗಿರ್ತಾರೆ ಅಂತ. ಸೊ ಇವತ್ತು ಸ್ವಲ್ಪ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ದಾರಿ ಮಧ್ಯದಲ್ಲಿ ನಾನು ಇದೊಂದು ಲೋಟಸ್ ಪಾಂಡ್ನ ನೋಡಿದೆ. ನಾನು ಮುಂಚೆ ಹೊಸದಾಗಿ ಬಂದಿದ್ದಾಗ ಇದು ಒಂದು ಪಾರ್ಕ್ ಆಗಿತ್ತು, ಅಂದರೆ ಒಂದು 2016-17ನೇ ಇಸ್ವಿನಲ್ಲಿ ಇದು ಒಂದು ಪಾರ್ಕ್ ಇತ್ತು. ಬಟ್ ಇದನ್ನು ಈಗ ಒಂದು ಲೋಟಸ್ ಪಾಂಡ್ ಆಗಿ ಚೇಂಜ್ ಮಾಡಿದ್ದಾರೆ. ಲೋಟಾ ಸೀಸನ್ ಆಲ್ಮೋಸ್ಟ್ ಮುಗ್ದೋಗ್ತಿದೆ, ಅಂದರೆ ಜುಲೈ ಆಲ್ಮೋಸ್ಟ್ ಮುಗ್ದೋಗುತ್ತೆ ಲೋಟಾ ಸೀಸನು. ಮತ್ತೆ ವಾಪಸ್ಸು ಬೇರೆ ಅಂದರೆ ಹಳ್ಳಿಗಳಲ್ಲಿ ಬೆಳೀತಾರೆ, ಸಿಟಿ ಸೆಂಟ್ರಲ್ಲೆಲ್ಲ ಹಾವಿಗೆ ಒಣಗೋಗುತ್ತೆ ಫುಲ್ಲು. ಈ ಪಾಂಡ್ ಹತ್ರ ಕೆಲವು ಫೋಟೋ ತಗೊಳ್ಳುವಾಗ ಸಡನ್ನಾಗಿ ಕೊರಿಯರ್ ಆಫೀಸಿಂದ ಕಾಲ್ ಬಂತು. ಸೊ ಮನೆಗೆ ಹೋದ್ವಿ. ಇಂಡಿಯಾದಿಂದ ಕೊರಿಯರ್ ಬಂದಿದೆ, ನಾವು ಹೊರಗಡೆ ಹೋಗಿದ್ವಿ. ಸೊ ಕೊರಿಯರ್ ಅವ್ರು ಬಂದು ಮನೆ ಹತ್ರ ಇಟ್ಬಿಟ್ಟು ಹೋಗಿದ್ದಾರೆ. ಆಲ್ರೆಡಿ ಬಾಕ್ಸ್ ಓಪನ್ ಮಾಡಿದ್ದಾರೆ. ಚೈನಾ ಅಂದರೆ ಸೇಫ್ಟಿ ಜೊತೆಗೆ ನಮ್ಮ ಬಾಕ್ಸಲ್ಲೂ ಕೂಡ ಏನೇನಿದೆ ಅಂತೆಲ್ಲ ಚೆಕ್ ಮಾಡ್ತಾರೆ. ಸೊ ನಾವು ಏನೇನು ರೇಷನ್ ಇರುತ್ತೋ ಅದನ್ನೆಲ್ಲ ಅವ್ರಿಗೆ ಡೌಟ್ ಬಂದರೆ ತೊಗೊಂಡೋಗಿ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ವಾಪಸ್ ಸೀಲ್ ಮಾಡಿ ಕಳಿಸ್ತಾರಂತೆ. ಸೊ ಹಾಗೆ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಸೊ ತೋರಿಸ್ತೀನಿ ನಿಮಗೆ ಕಂಡೀಷನ್ ಯಾವ ಥರ ಇದೆ ಬಾಕ್ಸ್ದು ಅಂತ. ಈಗ ನಮ್ಮದು ರೆಟ್ಟಿನ ಡಬ್ಬ ಬರೀ ಇಷ್ಟು ಮಾತ್ರ ಇತ್ತು, ಇಲ್ಲೆಲ್ಲ ಅಡ್ರೆಸ್ ಇದೆ. ಓಪನ್ ಮಾಡಿ ಮತ್ತೆ ವಾಪಸ್ಸು ಈ ಕವರ್ ಹಾಕಿದ್ದಾರೆ. ಬರೀ ರೆಟ್ಟಿನ ಡಬ್ಬ ಇತ್ತು, ಒಂದು ಪೇಪರ್ ಹಾಕಿರ್ತಾರೆ. ಈಗ ಅವರೆಲ್ಲ ಓಪನ್ ಮಾಡಿದ್ಮೇಲೆ ಮತ್ತೆ ಅದೇ ಪೇಪರ್ನ ಸುತ್ತಿದ್ದಾರೆ. ಒಳಗೋಗಿ ಚೆಕ್ ಮಾಡೋಣ. ಆಲ್ರೆಡಿ ಬೇಳೆ ಎಲ್ಲ ಆಚೆ ಸುರಿದು ನಮ್ಮ ಪಾಪಗೆ ಬಾಳೆಕಾಯಿ ಚಿಪ್ಸ್ ತಿಂದ್ಬಿಟ್ಟಿದಾರ ಅಂತ ಅವನಿಗೆ ಬೇಜಾರಾಗ್ತಿದೆ. ಸ್ನ್ಯಾಕ್ಸ್ ಏನಾದ್ರು ಎತ್ಕೊಂಡು ತಿನ್ಕೊಂಡಿದಾರ ಅಂತ. ಎತ್ಕೊಂಡಿರಲ್ಲ ಕಣಪ್ಪ ಸ್ನ್ಯಾಕ್ಸ್ನ. ನೋಡೋಣವ. ಕಸ್ಟಮ್ಸ್ ಕ್ಲಿಯರ್ ಆಗಿದೆ ಅಂತ ಇಲ್ಲಿ ಸರ್ಟಿಫಿಕೇಟ್ ಅನ್ಸಿದ್ದಾರೆ. EMS ಸ್ಪೀಡ್ ಪೋಸ್ಟ್. ಚೈನಾದಲ್ಲೂ EMS ಇದೆ ಹಂಗಾದ್ರೆ, ಅವರೇ ಬಂದಿರೋದು. ಇದು EMS ಸ್ಪೀಡ್ ಪೋಸ್ಟ್ ಅಂತ ಅನ್ಸಿದ್ದಾರೆ ನೋಡಿ. ಇದೆ ನೋಡಿ, ಫುಲ್ ಎಲ್ಲದರದ್ದು ಡೀಟೇಲ್ಸ್ ಇದೆ ಇದರಲ್ಲಿ. ಅವ್ರು ಓಪನ್ ಮಾಡ್ಕೊಂಡು ನೋಡಲಿ ಅಂತಲೇ ಒಂದು ಲೇಯರ್ ಕವರ್ ಹಾಕಿರ್ತಾರೆ. ನಮ್ಗೆ ಡೀಟೇಲ್ಸ್ನ ಇನ್ನೊಂದ್ಸತಿ ಫೋನ್ ಮಾಡಿ ಕೂಡ ಕೇಳಿದ್ರು, ಕಸ್ಟಮ್ ಡಿಕ್ಲರೇಷನ್ ಮಾಡಿ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಮ್ಮ ಪಾಪು ಸ್ವಲ್ಪ ಬುಕ್ಸ್ ಇದೆ ಒಳಗಡೆ ಇದೆ ಇಲ್ಲಿ. ನಮ್ಮ ಸದ್ಮೇಲೆ ಫಸ್ಟು ಕಾಳೇನೋ ಕಿತ್ತಾಕಿದ್ದಾರೆ ನೋಡಿ. ಇವು ಕಡಲೆಬೇಳೆ ಎಲ್ಲ ಕಟ್ಟಾಗಿ ನಾವು ಗಿಡ ಬೆಳೆಸ್ಕೊಂಡು ತಿಂತೀವಿ ಅಂತ ಅವರು, ಇಂಡಿಯಾ ಗಿಡನ ತಂದು ಇಲ್ಲ ಹಾಕ್ಬಿಡ್ತೀವಿ ಅಂತ ಅವರು ಎಲ್ಲ ತುಂಬ ಸೇಫ್ ಗಾರ್ಡ್ ಮಾಡ್ತಾರೆ. ಪ್ರತಿಯೊಂದು ಓಪನ್ ಮಾಡಿ ಚೆಕ್ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಕಳಿಸ್ತಾರೆ. ಹೊಡೆದಿದ್ದಾರೆ ನೋಡಿ, ತಗೊಳ್ಳಿದ್ದಾವೆ. ಇದೆಲ್ಲ ಇದಾವ ನೋಡಿ. ಇದು ಬಟ್ಟೆ ಒಳಗೆಲ್ಲ ಕಡಲೆಬೇಳೆ ತುಂಬಿಕೊಂಡಿದ್ದಾರೆ ನೋಡಿ. ತಗೋರಿ ನಿಂದು ID ಕಾರ್ಡ್ ಇದ್ರೊಳಗೆ ಹಾಕಿ ಕಳ್ಸೈತೆ. ಹುಷಾರಾದ ಎಲ್ಲ ಸುರಿದೋಗಿದೆ. ರಾಗಿ ಹಿಟ್ಟು 2 kg ರಾಗಿ ಹಿಟ್ಟು, ಆ್ಯಸ್ ಯೂಶುವಲ್ ಅವಲಕ್ಕಿ, ಅದಾದಮೇಲೆ ರವೆ, ಸಣ್ಣ ರವೆ. ನಮ್ಮ ಡ್ಯಾಡಿ ದಪ್ಪ ರವೆ ಹೇಳಿದ್ದಲ್ಲ, ನಾನು ಗೊತ್ತಿರಲ್ಲ. ಇಲ್ಲಿ ಮಾಸ್ಟ್ರಿ ಕಡಲೆಬೇಳೆ ಎಲ್ಲ ಇಲ್ಲಿ ಹೊಡೆದಾಕಿದ್ದಾರೆ ನೋಡಿ. ಇಲ್ಲಿ ಫುಲ್ಲು ಆಮೇಲೆ ಇಲ್ಲಿ ಚಿಪ್ಸು ಸ್ನ್ಯಾಕ್ಸು ಎಲ್ಲ ಕಡಲೆಬೇಳೆ ತುಂಬಿಕೊಂಡಿದೆ ಒಳಗೆ. ಹಿಟ್ಟು ಇದು ಅಕ್ಕಿಟ್ಟೇನ, ಬೆಲ್ಲ, ಉಂಡೆ ಬೆಲ್ಲ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಂಡೆ ಬೆಲ್ಲ. ನಾನು ಅಷ್ಟು ಬೆಳಕಕ್ಕೆ ಕುತ್ಕೊಂಡಿಲ್ವಾ ಅಂತ ಅನಿಸ್ತದೆ. ಇದು ಚಟ್ನಿ ಪುಡಿ. ಇದು ಏಯ್ ಒಂದು ಕವರ್ ತೊಗೊಂಬೋಗಲ್ಲಿ, ಜಿಪ್ ಕವರು. ಅಲ್ಲಿ ಜಿಪ್ ಕವರ್ ಎತ್ಕೊಂಬೋಗು ಸಣ್ಣ ಅಡುಗೆ ಮನೆಯಲ್ಲಿ. ಮತ್ತು ಜಾಮೂನ್ ಪ್ಯಾಕೆಟ್. ಹಬ್ಬ ಬರ್ತಿದೆ ಅಲ್ವಾ ಇವಾಗ. ಸೊ ಒಬ್ಬಟ್ಟಿಗೆ ಮತ್ತು ಜಾಮೂನ್ ಮಾಡೋಕ್ಕೆ ಜಾಮೂನ್ ಪ್ಯಾಕೆಟ್, ಚಟ್ನಿ ಪುಡಿ. ಓ ನಿಪ್ಪಟ್ಟು ನೋಡಿ ಇಲ್ಲಿ ಹೆಂಗಾಗ್ಬಿಟ್ಟಿದೆ. ಚುರುಮುರಿ ಡೈರೆಕ್ಟಾಗಿ ಹಾಕ್ಬಿಡ್ಬೋದು, ನಿಪ್ಪಟ್ಟು ಎಲ್ಲ ಪೀಸ್ ಪೀಸ್ ಆಗೋಗಿದೆ. ಕೋಡುಬಳೆ, ಸಣ್ಣ ಕೋಡುಬಳೆ, ಸಣ್ಣ ಬಂದಿರವೆ. ಹೊಡೆದೋಗಿರ್ಬೇಕು ಮನುಷ್ಯಗಳೇನು ಹೊಡೆದೋಗಿರ್ತಾರೆ. ಸ್ವಲ್ಪ ಹೊಡೆದೋಗಿರ್ಬೇಕು ಅಂದ್ಬಿಟ್ರೆ. ಇದು ತೊಗರಿಬೇಳೆ. ತೊಗರಿಬೇಳೆನ ತೊಗರಿಬೇಳೆಗೆ ಹಾಕ್ಬೇಕು.
ಇದು ಕಾಂಗ್ರೆಸ್ ಕಡಲೆ ಬೀಜ ಹೇಗೆ ಅಂತ ತರಿಸ್ಕೊಂಡು ಚೆನ್ನಾಗಿದೆ. ಕಡಲೆಬೇಳೆ ಎಲ್ಲ ಇದಕ್ಕೆ ಹಾಕ್ಬಿಡ್ಲಾ? ಕಡಲೆಬೇಳೆನ ಅವರು ರೆಸ್ಟ್ರಿಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅದು ಮಿಸ್ ಆಗಿ ಹೊಡೆದೋಗಿದೆಯೋ ಅಥವಾ ಅವರೇ ಹೊಡೆದಾಕಿದಾರೋ ಗೊತ್ತಿಲ್ಲ. ಯಾಕೆಂದರೆ ಲಾಸ್ಟ್ ಟೈಮ್ ನಮ್ಗೆ ಇದೇ ಥರ ಒಂದ್ಸಲ ರೈಸು ಫುಲ್ಲು ಒಂದು 5 kg ಬ್ಯಾಗ್ದು ಕಟ್ಟಾಗಿ ಆಲ್ಮೋಸ್ಟ್ ನಮಗೆ 1/4 kg ಅಕ್ಕಿನೂ ಸಿಕ್ಕಲಿಲ್ಲ, ಹಾಗಾಗಿತ್ತು. ಏನು ಖಾಲಿ ಇದೆ ಅಂತ ಅಂದಾಗ ತೊಗೊಂಡೋಗಿದ್ದು ಅವರು ತುಪ್ಪಿನಕಾಯಿ ಬಿಡಲ್ಲ ಅಂತಂದ್ರಲ್ಲ, ಅದಕ್ಕೆ ಅದರ ರಿಪ್ಲೇಸ್ಮೆಂಟಿಗೆ ತೊಗೊಂಡೋದ್ರು ಅವರು ಸರಿನಲ್ಲಿ. ಕಡಲೆಬೇಳೆ ನೋಡಿ ಎಷ್ಟು ಎಲ್ಲ ಚೆಲ್ಲೋಗಿದೆ, ಫುಲ್ ಡಬ್ಬ ತುಂಬ. ಈ ಕವರ್ಗೆ ಹಾಕೋಬೇಕು ಈಗ ಫುಲ್. ಈ ಲೆಟರ್ನು ಒಳಗಡೆನೇ ಇಟ್ಟಿದ್ರು ಇಲ್ಲಿ, ಅಂದರೆ ಇಟ್ಟಿದ್ದು ಒಳಗಡೆ ಇಲ್ಲಿ ಹಿಂಗೆ ತೆಗೆದು ಒಳಗೆ ಹಾಕಿ ಇಟ್ಟಿದ್ರು. ನೋಡಿ ಇಲ್ಲಿ ಹಿಂಗೆ ಬರೆದಿದ್ದಾರೆ, ಎಕ್ಸಾಮಿನೇಷನ್ ನೋಟಿಫಿಕೇಷನ್ ಚೈನಾ ಕಸ್ಟಮ್ಸ್ your mail has been examined by ಚೈನಾ ಕಸ್ಟಮ್ಸ್ ಅಂತ ಮಾಡಿದ್ದಾರೆ. ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ ಎಕ್ಸಾಮೈನ್ ಆಗಿದೆ ಕಸ್ಟಮ್ ಕ್ಲಿಯರೆನ್ಸ್ಗೆ. ಕೊರಿಯರಲ್ಲೆಲ್ಲ ಫುಲ್ ಸ್ಕ್ಯಾನ್ ಮಾಡಿದ್ರು ಆದರೂ ಒಂದೊಂದ್ಸತಿ ಬಾಕ್ಸ್ನೆಲ್ಲ ಓಪನ್ ಮಾಡಿ ಚೆಕ್ ಮಾಡಿ ಈ ಥರ ಒಂದು ಸರ್ಟಿಫಿಕೇಟ್ ಒಳಗಿಟ್ಟು ಕಳಿಸ್ತಾರೆ. ಸೊ ಇದಿಷ್ಟಾಗಿತ್ತು ಇವತ್ತಿನ ಕೊರಿಯರ್ನ ವ್ಲಾಗು. ಸೊ ನಾವು ಒಂದಷ್ಟು ರೇಷನ್ ಸಾಮಾನು ಮತ್ತು ಒಂದಷ್ಟು ನಮ್ಮ ಪಾಪುದು ಐಟಮ್ಸ್ನ ಕೊರಿಯರ್ ಮಾಡಿಸ್ಕೊಂಡಿದ್ವಿ. ಮತ್ತೆ ಮಧ್ಯಾಹ್ನ ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಊಟ ಆದಮೇಲೆ ಒಂದು ವಾಕ್ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದೇ ಥರ ಚೈನಾ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.